ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್‌ಪ್ರೆಸ್. ನಾನು ಸುಷ್ಮಿತಾ. ಮುಖ್ಯಾಂಶಗಳು. ಸಂಸದ ಭಗವಂತ್ ಖೂಬಾ ಅವರ ನಿವಾಸದ ಹೊರಾಂಗಣದಲ್ಲಿ ರಂಗಿನೋಕುಳಿ ವಾತಾವರಣ. ಬಣ್ಣ ಹಚ್ಚಿ ಸಂಭ್ರಮಿಸಿ ಶುಭ ಹಾರೈಸಿದ ಸಂಸದ ಭಗವಂತ್ ಖೂಬಾ. ಬಂಜಾರ ಭವನದ ಬಳಿ ಬಂಜಾರ ಸಮಾಜದವರಿಂದ ಹೋಳಿ ಹಬ್ಬದ ನಿಮಿತ್ತವಾಗಿ ಕಾಮದಹನ ಕಾರ್ಯಕ್ರಮ. ಸಾಯಿಬಾಬಾ ಮಂದಿರ ಬಳಿ ಹೋಳಿ ಹಬ್ಬದ ನಿಮಿತ್ತವಾಗಿ ದಹಿ ಹಂಡಿ ಒಡೆದು ಡಿಜೆ ನಾದಕ್ಕೆ ಕುಣಿದು ಕುಪ್ಪಳಿಸಿದ ಮಹಿಳೆಯರು. ಹೌಸಿಂಗ್ ಬೋರ್ಡ್ ಬಳಿ ಹೋಳಿ ಹಬ್ಬದ ನಿಮಿತ್ತವಾಗಿ ಬೊಬ್ಬೆ ಹೊಡೆದು ರಂಗಿನೋಕುಳಿ ಆಟವಾಡಿ ಕುಣಿದು ಕಪ್ಪಳಿಸಿದ ನಿವಾಸಿಗರು. ಹಳೆ ಆದರ್ಶ ಕಾಲೋನಿ ಹಾಗೂ ಗುರುದ್ವಾರ ಬಳಿ ಹೋಳಿ ಹಬ್ಬದ ನಿಮಿತ್ತವಾಗಿ ರಂಗುನೋಕುಳಿಯಲ್ಲಿ ಕುಣಿದು ಕುಪ್ಪಳಿಸಿದ ಯುವಕರು ಹಾಗೂ ಸಿಖ್ ಸಮಾಜದವರು. ಹೋಳಿ ಹಬ್ಬದ ನಿಮಿತ್ತವಾಗಿ ಕೆಬಿ ರಸ್ತೆ ಹತ್ತಿರದ ಶ್ರೀರಾಮ ಸೇನೆ ವತಿಯಿಂದ ಹೋಳಿ ದಹನ, ಕ್ರಾಂತಿ ಗಣೇಶ ಮಂದಿರದ ಬಳಿ ಕಾಮದಹನ ಮಾಡಿದ ನಿವಾಸಿಗರು. ವಾರ್ತೆಯ ವಿವರಗಳು. ಜಿಲ್ಲೆಯಾದ್ಯಂತ ಹೋಳಿ ಹುಣ್ಣಿಮೆಯ ನಿಮಿತ್ತವಾಗಿ ಬಣ್ಣದೋಕುಳಿಯನ್ನ ಆಡುತ್ತಾ ಸಡಗರ ಸಂಭ್ರಮದಿಂದ ಆಚರಣೆಯನ್ನ ಮಾಡಲಾಯಿತು. ಅದರಂತೆ ಸಂಸದ ಭಗವಂತ್ ಖೂಬಾ ಅವರ ನಿವಾಸದ ಆವರಣದಲ್ಲಿ ಎಲ್ಲ ಬಿಜೆಪಿಯ ಕಾರ್ಯಕರ್ತರು, ದೀನದಲಿತರು, ಬಡವರ್ಗದವರು ಪರಸ್ಪರ ಬಣ್ಣವನ್ನ ಹಚ್ಚಿಕೊಂಡು ಬೊಬ್ಬೆಯನ್ನ ಹೊಡೆದು ಹಬ್ಬದ ಸಂಭ್ರಮಾಚರಣೆಯನ್ನ ಮಾಡಿದ್ರು. ಲಂಬಾಣಿ ಮಹಿಳೆಯರು, ಎಲ್ಲಾ ಬಿಜೆಪಿ ಮುಖಂಡರು ಬಣ್ಣವನ್ನ ಆಡುತ್ತಾ ಭಾವೈಕ್ಯವನ್ನ ಸಾರಿದ್ರು. ಎಂಎಲ್ಸಿ ರಘುನಾಥರಾವ್ ಮಲ್ಕಾಪುರಿ ಹಾಗೂ ಮುಖಂಡರಾದ ಬಾಬುವಾಲಿ ಅವರು ಕೂಡ ಪರಸ್ಪರ ಬಣ್ಣವನ್ನ ಹಚ್ಚಿಕೊಂಡು ಹಬ್ಬದ ಶುಭವನ್ನ ಹಾರೈಸಿದರು. ಹೋಳಿ ಹಬ್ಬದ ನಿಮಿತ್ತ ಸಂಸದ್ ಭಗವಂತ್ ಖೂಬಾ ಅವರ ನಿವಾಸದ ಹೊರಾಂಗಣದಲ್ಲಿ ರಂಗುರಂಗಿನ ವಾತಾವರಣ ನಿರ್ಮಾಣವಾಯಿತು. ಹಿತೈಷಿಗಳು, ಸ್ನೇಹಿತರು ಹಾಗೂ ಪಕ್ಷದ ಕಾರ್ಯಕರ್ತರಷ್ಟೇ ಅಲ್ಲದೆ ಲಂಬಾಣಿ ಮಹಿಳೆಯರು ಕೂಡ ಸಂಸದ್ ಭಗವಂತ್ ಖೂಬಾ ಅವರಿಗೆ ಬಣ್ಣವನ್ನು ಹಚ್ಚಿ ಅವರಿಂದಲೂ ಹಚ್ಚಿಕೊಂಡು ಹೋಳಿ ಹಬ್ಬದ ಸಂಭ್ರಮಾಚರಣೆ ಮಾಡಿದರು. ಅದರಂತೆ ವಿಧಾನ ಪರಿಷತ್ ಸದಸ್ಯರಾದ ರಘುನಾಥರಾವ್ ಮಲ್ಕಾಪುರಿ ಹಾಗೂ ಮುಖಂಡರಾದ ಬಾಬುವಾಲಿ ಅವರು ಪರಸ್ಪರ ಬಣ್ಣ ಹಚ್ಚಿಕೊಂಡು ಹಬ್ಬದ ಶುಭ ಕೋರಿದರು. ಇದೇ ವೇಳೆ ಸಂಸದರಾದ ಭಗವಂತ್ ಖೂಬಾ ಅವರು ಮಾತನಾಡಿ, ಸಮಸ್ತ ನಾಡಿನ ಜನತೆಗೆ ಹೋಳಿ ಹಬ್ಬದ ಶುಭ ಕೋರುತ್ತಾ ಪ್ರತಿಯೊಬ್ಬರ ಜೀವನದಲ್ಲಿ ಹೊಸ ಉತ್ಸಾಹ, ಉಲ್ಲಾಸ, ಸಂತಸ ತುಂಬಿ ಬರಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ರಘುನಾಥರಾವ್ ಮಲ್ಕಾಪುರೆ, ಮುಖಂಡರಾದ ಬಾಬುವಾಲಿ, ದೀನದಲಿತ, ಬಡ ಜನರು, ಬಂಜಾರ, ಲಂಬಾಣಿ ಮಹಿಳೆಯರು ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬಣ್ಣದ ಹಬ್ಬ, ಹೋಳಿ ಹಬ್ಬದ ಸಮಸ್ತ ನಾಗರಿಕ ಬಂಧುಗಳಿಗೆ ಶುಭಾಶಯಗಳನ್ನು ಕೋರುತ್ತಾ, ಇವತ್ತು ಹೋಳಿ ಹಬ್ಬವನ್ನು ನಮ್ಮ ಬೀದರ ನಗರದಲ್ಲಿ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಅತಿ ಉತ್ಸಾಹ ಮತ್ತು ವಿಜೃಂಭಣೆಯಿಂದ ಬಣ್ಣದ ಹಬ್ಬವನ್ನು ಇವತ್ತು ಆಚರಿಸ್ತಾ ಇದ್ದಾರೆ. ಹೀಗಾಗಿ ಇದು ಒಂದು ಪ್ರತಿಯೊಬ್ಬರ ಜೀವನದಲ್ಲಿ ಹೊಸ ಆನಂದ, ಹೊಸ ಉತ್ಸಾಹ, ಹೊಸ ಬಣ್ಣಗಳಿಂದ ಅವರ ಜೀವನ ಪ್ರಾರಂಭವಾಗಿಲ್ಲ ಎನ್ನುವಂಥ ಸಂಕೇತದಿಂದ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಿರೋದಕ್ಕೆ ನಮ್ಮೆಲ್ಲ ಬಡ ಜನರು ಎಲ್ಲರೂ ನಮ್ಮ ಜೊತೆಯಲ್ಲಿ ಕೂತ್ಕೊಂಡು ಇವತ್ತು ರಂಗನ್ನು ಆಡ್ತಾ ಇದ್ದಾರೆ. ಹೀಗಾಗಿ ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತೇವೆ. ಬೀದರ್ ಸೇರಿದಂತೆ ವಿವಿಧೆಡೆ ರಂಗಪಂಚಮಿ ನಿಮಿತ್ತವಾಗಿ ಕಾಮದಹನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಅದರಂತೆ ಬಂಜಾರ ಭವನದ ಬಳಿ ಬಂಜಾರ ಸಮಾಜದ ವತಿಯಿಂದ ಕಾಮದಹನವನ್ನು ಹಮ್ಮಿಕೊಂಡಿದ್ದು, ಕಟ್ಟಿಗೆ ಕೂಳನ್ನ ಒಂದೆಡೆ ಜೋಡಿಸಿ ಮಹಿಳೆಯರು, ಪುರುಷರು ಪೂಜೆಯನ್ನ ಮಾಡಿ ನೈವೇದ್ಯವನ್ನ ಸಲ್ಲಿಸಿ ಹೋಳಿ ದಹನವನ್ನ ಮಾಡಿ ಸಂಭ್ರಮಿಸಿದರು. ತಮ್ಮದೇ ಆದ ಶೈಲಿಯಲ್ಲಿ ಹೋಳಿ ದಹನದ ಸುತ್ತಲೂ ಬಂಜಾರ ಸಮಾಜದ ಮುಖಂಡರು, ಮಹಿಳೆಯರು ಕುಣಿದು ಕುಪ್ಪಳಿಸಿ ದುಶ್ಚಟಗಳನ್ನ ದಹನಕ್ಕೆ ಸಮರ್ಪಿಸಿ ಹಬ್ಬದ ಆಚರಣೆಗೆ ಚಾಲನೆಯನ್ನ ನೀಡಿದರು. ಹೋಳಿ ಹಬ್ಬದ ಅಂಗವಾಗಿ ಬಂಜಾರ ಭವನದ ಬಳಿ ಬಂಜಾರ ಸಮಾಜದ ವತಿಯಿಂದ ಕಾಮದಹನ ಹಮ್ಮಿಕೊಂಡಿದ್ದು, ಒಂದೆಡೆ ಕಟ್ಟಿಗೆ ಕುಳ್ಳನ್ನು ಸಂಗ್ರಹಿಸಿ ಬಂಜಾರ ಸಮಾಜ ಮಹಿಳೆಯರು ಮತ್ತು ಪುರುಷರು ಸಂಗ್ರಹಿಸಿದ ಹೋಳಿ ದಹನಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ತೋರಿ ನಂತರ ಸಂಪ್ರದಾಯದಂತೆ ಹೋಳಿ ದಹನ ಮಾಡಿದರು. ದಹನದ ಸುತ್ತಲೂ ಬಂಜಾರ ಸಮಾಜದವರೆಲ್ಲರೂ ಕುಣಿದು ಕುಪ್ಪಳಿಸುತ್ತಾ ಹಬ್ಬದ ಆಚರಣೆಯನ್ನು ಮಾಡಿದರು. ಈ ಕುರಿತಾಗಿ ಬಂಜಾರ ಸಮಾಜದ ಮುಖಂಡರಾದ ಬಸವರಾಜ್ ಪವಾರ್ ಅವರು ಮಾತನಾಡಿ, ಕಳೆದ ಸುಮಾರು ವರ್ಷಗಳಿಂದ ಬಂಜಾರ ಸಮಾಜದ ನೇತೃತ್ವದಲ್ಲಿ ಬಂಜಾರ ಸಮಾಜದ ಕೇಂದ್ರ ಸ್ಥಾನವಾಗಿರುವ ಬಂಜಾರ ಭವನದ ಬಳಿ ಹೋಳಿ ಹಬ್ಬದ ನಿಮಿತ್ತ ಎಲ್ಲರೂ ನೆರೆದು ಕಾಮದಹನ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು.
ಕಳೆದ ಸುಮಾರು ವರ್ಷಗಳಿಂದ ಬಂಜಾರ ಸಮಾಜದ ನೇತೃತ್ವದಲ್ಲಿ ಬೀದರ್ ಕೇಂದ್ರ ಸ್ಥಾನದಲ್ಲಿ ಸಮಾಜದ ಬಾಂಧವರು, ಮಹಿಳೆಯರು, ಮಕ್ಕಳು ಹಾಗೂ ಯುವಕ ಮಿತ್ರರೆಲ್ಲರೂ ಸೇರಿ ಇಡೀ ವಿಶ್ವದಲ್ಲೇ ಅತ್ಯುತ್ತಮವಾದಂಥ ಹೋಳಿ ಹಬ್ಬವನ್ನು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಒಂದು ವಿಶಿಷ್ಟ ರೀತಿಯಲ್ಲಿ ನಾವು ಆಚರಿಸ್ತಾ ಇದ್ದು, ಈ ಹೋಳಿ ಹಬ್ಬಕ್ಕೆ ನಾವು ಸರ್ವರಿಗೂ, ಎಲ್ಲ ಸಮಾಜದವರಿಗೂ, ಹಿರಿಯರಿಗೂ, ಎಲ್ಲ ಮುದ್ದು ಮಕ್ಕಳಿಗೂ ನಾವು ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೋರುತ್ತೇನೆ. ಹೋಳಿ ಹಬ್ಬದ ನಿಮಿತ್ತವಾಗಿ ಸಾಯಿಬಾಬಾ ಮಂದಿರ ಬಳಿ ಬರೀ ಪುರುಷರಷ್ಟೇ ಅಲ್ಲದೆ ಮಹಿಳೆಯರು ಕೂಡ ದಹಿ ಹಂಡಿಯನ್ನು ಒಡೆದು ಹೋಳಿ ಹಬ್ಬದ ಸಂಭ್ರಮಾಚರಣೆಯನ್ನು ಮಾಡಿದರು. ಮೇಲಿಂದ ಬೀಳುತ್ತಿರುವ ನೀರಿನ ರಭಸಗೆ ಜಗ್ಗದ ದಹಿ ಹಂಡಿಯನ್ನು ನಿಲುಕದಿದ್ದರೂ ಕೂಡ ಶ್ರದ್ಧ ಪ್ರಯತ್ನವನ್ನ ಮಾಡಿ ಒಬ್ಬರ ಮೇಲೊಬ್ಬರು ಹತ್ತಿ ಜಿಗಿದು ದಹಿ ಹಂಡಿಯನ್ನು ಒಡೆದು ಸಂಭ್ರಮಿಸಿದರು. ಅದರಂತೆ ನೀರಿನಲ್ಲಿಯೇ ಡಿಜೆ ನಾದಕ್ಕೆ ಕುಣಿದು ಕುಪ್ಪಳಿಸುವ ಮೂಲಕವಾಗಿ ರಂಗಿನಾಟವನ್ನು ಆಡಿ ಸಂಭ್ರಮಿಸಿದರು. ಹೋಳಿ ಹಬ್ಬದ ಪ್ರಯುಕ್ತ ಬರೀ ಪುರುಷರಷ್ಟೇ ದಹಿ ಹಂಡಿ ಒಡೆಯುವ ಪ್ರತೀತಿ ಹೆಚ್ಚಾಗಿದೆ. ಅದರಂತೆ ನಗರದ ಸಾಯಿಬಾಬಾ ಮಂದಿರದ ಬಳಿ ಎಲ್ಲಾ ಮಹಿಳೆಯರು ಡಿಜೆ ನಾದಕ್ಕೆ ಹೆಜ್ಜೆಯನ್ನು ಹಾಕುತ್ತಾ ನಾ ಮುಂದು ತಾ ಮುಂದು ಎಂದು ಒಬ್ಬರ ಮೇಲೊಬ್ಬರು ಏರುತ್ತಾ ಮೇಲಿಂದ ಬೀಳುತ್ತಿರುವ ನೀರಿನ ರಭಸಕ್ಕೂ ಜಗ್ಗದೆ ಕೊನೆಗೂ ದಹಿ ಹಂಡಿ ಒಡೆದು ಸಂಭ್ರಮಿಸಿದರು. ರಂಗಿನೋಕುಳಿಯಲ್ಲಿ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಕುಣಿದು ಕುಪ್ಪಳಿಸಿದರು. ಜಿಲ್ಲೆಯಲ್ಲಿ ಬಣ್ಣದ ಹಬ್ಬಕ್ಕೆ ತನ್ನದೇ ಆದ ವಿಶೇಷ ವೈಶಿಷ್ಟ್ಯವಿದೆ. ನಗರದ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿ ಸಣ್ಣವರಿಂದ ದೊಡ್ಡವರವರೆಗೂ ರಂಗಿನ ಓಕುಳಿಯನ್ನ ಆಡುತ್ತಾ ಸಂಭ್ರಮಿಸಿದರು. ಬೊಬ್ಬೆಯನ್ನ ಹುಡಿಯುತ್ತಾ ಪರಸ್ಪರ ಬಣ್ಣವನ್ನ ಹಚ್ಚಿಕೊಂಡು ಡಿಜೆ ನಾದಕ್ಕೆ ಕುಣಿದು ಕುಪ್ಪಳಿಸಿದರು. ಸಣ್ಣವರೊಂದಿಗೆ ದೊಡ್ಡವರು ಕೂಡ ಕುಣಿಯುವಲ್ಲಿ ಸಾಥ್ ನೀಡಿ ಹಬ್ಬದ ಸಂಭ್ರಮಾಚರಣೆಯನ್ನ ಮಾಡಿದರು. ನಗರದ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿ ಹೋಳಿ ಹಬ್ಬದ ನಿಮಿತ್ತವಾಗಿ ಸಂಭ್ರಮಿಸಲು ಡಿಜೆ ನಾದದ ವಿಶೇಷ ವ್ಯವಸ್ಥೆಯನ್ನು ಏರ್ಪಡಿಸಿದರು. ನಂತರ ರಂಗಿನಾಟವಾಡಲು ಸಜ್ಜಾಗಿ ಪರಸ್ಪರ ರಂಗನ್ನ ಎರಚಿ ಬಣ್ಣ ಹಚ್ಚುವ ಮೂಲಕ ಒಬ್ಬರನ್ನೊಬ್ಬರು ಹಬ್ಬದ ಶುಭವನ್ನ ಕೋರಿದರು. ಡಿಜೆ ನಾದಕ್ಕೆ ಸ್ಟೆಪ್ ಹಾಕುತ್ತಾ ಬೊಬ್ಬೆ ಹೊಡೆಯುತ್ತಾ ತಮ್ಮದೇ ಆದ ಶೈಲಿಯಲ್ಲಿ ಹಬ್ಬದ ಆಚರಣೆಯನ್ನ ಮಾಡಿದರು. ಈ ವೇಳೆ ರೇಖಾ ಸೌದಿಯವರು ಮಾತನಾಡಿ ರಂಗುರಂಗಿನ ಹಬ್ಬವಾದ ಹೋಳಿ ಹಬ್ಬದ ಶುಭವನ್ನ ಕೋರಿದರು. ಪ್ರಭುಲಿಂಗ ಸ್ವಾಮಿಯವರ ಪತ್ನಿ ಜ್ಯೋತಿ ಸ್ವಾಮಿಯವರು ಮಾತನಾಡಿ ವರ್ಷಕ್ಕೊಮ್ಮೆ ಬರುವ ಹೋಳಿ ಹಬ್ಬದ ನಿಮಿತ್ತ ನಮ್ಮ ಯಜಮಾನರು ಮಕ್ಕಳ ಕುಟುಂಬಸ್ಥರ ಸಂತೋಷಕ್ಕಾಗಿ ರಜೆ ಹಾಕಿ ಹಬ್ಬದ ಸಂಭ್ರಮಾಚರಣೆಯನ್ನ ಮಾಡಲಾಗುತ್ತದೆ ಎಂದು ಮಾತನಾಡಿದರು. ಪ್ರಿಯಾ ಸ್ವಾಮಿಯವರು ಮಾತನಾಡಿ ಹೋಳಿ ಹಬ್ಬವನ್ನ ಬಹಳ ಉತ್ಸಾಹದಿಂದ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. ಆದರೆ ಈ ಸಂತೋಷವನ್ನ 10ನೇ ತರಗತಿಯ ವಿದ್ಯಾರ್ಥಿಗಳೊಂದಿಗೆ ಆಚರಿಸಲಾಗುತ್ತಿಲ್ಲ. 10ನೇ ಬೋರ್ಡ್ ಪರೀಕ್ಷೆಯನ್ನ ಹಬ್ಬದ ದಿನದಂದೇ ಇರುವ ಕಾರಣ ಸ್ವಲ್ಪ ಬೇಸರವಾಗುತ್ತಿದೆ ಎಂದು ಮಾತನಾಡಿದರು. ಈ ಸಂದರ್ಭದಲ್ಲಿ ಪ್ರಭುಲಿಂಗಸ್ವಾಮಿ ಕುಟುಂಬಸ್ಥರು ಸೇರಿದಂತೆ ಬಂಧು ಮಿತ್ರರು ಮತ್ತು ಮಕ್ಕಳು ಉಪಸ್ಥಿತರಿದ್ದರು. ಎಲ್ರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ವರ್ಷ ಹೀಗೆ ಎಲ್ಲರೂ ನಗ್ನಗ್ತಾ ಆಚರಿಸೋಣ. ಥ್ಯಾಂಕ್ ಯು. ಕನ್ನಡ ಜನತೆಗೆ ಹ್ಯಾಪಿ ಹೋಲಿ ಹಬ್ಬದ ಶುಭಾಶಯಗಳು. ಬೀದರ್ ಜನತೆಗೆ ಹೋಲಿ ಹಬ್ಬದ ಶುಭಾಶಯಗಳು. ನಾವೆಲ್ಲರೂ ಇಷ್ಟು ಸಂತೋಷದಿಂದ ಆಚರಿಸ್ತೀವಿ. ನನ್ನ ಮಕ್ಕಳು ನಮ್ಮ ಮನೆಯವರು ಗೌರ್ಮೆಂಟ್ ಸರ್ವೆಂಟ್ ಇದ್ರು ಲೀವ್ ಹಾಕ್ತಾರ ಮಕ್ಕಳ ಕಡೆಯಿಂದ. ಹ್ಯಾಪಿ ಹೋಲಿ. ಎಲ್ಲ ಕನ್ನಡ ಜನತೆಗೆ ಹೋಲಿ ಹಬ್ಬದ ಶುಭಾಶಯಗಳು. ಇವತ್ತು ನಾವು ಬಹಳ ಚೆನ್ನಾಗಿ ಆಚರಿಸ್ತೇವೆ. ಇಂದು ಬಹಳ ಶುಭ ದಿನ ನಮ್ಮೆಲ್ಲರಿಗೆ. ಬಟ್ ಒಂದೇನೆಂದರೆ ಇವತ್ತು 10th ಸ್ಟ್ಯಾಂಡರ್ಡಿಗೆ 10th ಬೋರ್ಡ್ ಎಕ್ಸಾಮ್ಸು ಅದು ನಮಗೆ ಭಾಳ ನೋವು ಉಂಟಾಗಿದೆ. ಬಟ್ ಏನು ಮಾಡೋಕ್ಕಾಗಲ್ಲ. ದೇ ಹ್ಯಾವ್ ಟು ಡೂ ಇಟ್. ಥ್ಯಾಂಕ್ ಯು. ಹ್ಯಾಪಿ ಹೋಲಿ ಒನ್ಸ್ ಅಗೇನ್. ಇದೀಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. ಏನು ಸರ್, ಮಗಳಿಗೆ ಮದುವೆ ಫಿಕ್ಸ್ ಆಯ್ತಂತಲ್ಲ? ಹೌದು. ಒಡವೆ ಎಲ್ಲ ನಮ್ಮ ಅಂಗಡಿಯಲ್ಲ ಕೊಂಡ್ಕೊಂಡ ತಾನೆ? ಬೆಲೆ ಕಡಿಮೆ ಹಾಕ್ಲಿಕ್ಕೆ ಹೇಳ್ತೀನಿ, ಬಿಲ್ ಅಂತ ಬೇಡ, ಸುಮ್ಮನೆ ಟ್ಯಾಕ್ಸ್ ಕಟ್ಟಬೇಕು. ಅದು ನಾವು ಆಗ್ಲೇ ನಿರ್ಧಾರ ಮಾಡಾಯ್ತು, ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನಲ್ಲೇ. ಅದು ದೊಡ್ಡ ಅಂಗಡಿ ಮೇಡಮ್, ಬಿಲ್ಲು ದೊಡ್ಡದಾಗೆ ಬರ್ತದೆ. ಅದರಲ್ಲಿ ದೊಡ್ಡ ಕಲೆಕ್ಷನ್, 3% ನಲ್ಲಿ ಶುರುವಾಗೋ ಮಜೂರಿ, ಬೈಬ್ಯಾಕ್ ಗ್ಯಾರಂಟಿ, ಲೈಫ್ ಲಾಂಗ್ ಫ್ರೀ ಮೇಂಟೆನೆನ್ಸ್, ಇನ್ಶೂರೆನ್ಸ್ ಎಲ್ಲಾನು ಇದೆ.
ಮತ್ತೆ ಟ್ಯಾಕ್ಸ್ ಕಂಡಬಟ್ಟೆ ಮೇಡಮ್. ಬಿಲ್ ತಗೊಳ್ದೆ ಟ್ಯಾಕ್ಸ್ ಕಟ್ಟದೆ ಚಿನ್ನ ತಗೊಂಡ್ರೆ ಫ್ಯೂಚರ್ ನಲ್ಲಿ ದೊಡ್ಡ ರಿಸ್ಕ್. ನಮ್ಗದು ಬೇಡವೇ ಬೇಡ. ಇದು ನಾವು ನಮ್ಮ ಮಗಳಿಗೆ ಆಸೆಯಾಗಿ ತೆಕ್ಕೊಡೋ ಒಡವೆ, ಅದರಿಂದ ಯಾವ ಟೆನ್ಷನ್ ಬರಬಾರ್ದು. ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಉಂಟು, ನಾನೇ ಹೋಗಿ ಬರ್ತೇನೆ ಆಯ್ತಾ? ಕಾಫಿ ಪರವಾಗಿಲ್ಲ. ಸರಿಯಾದ ಬಿಲ್ನೊಂದಿಗೆ ಚಿನ್ನ ಖರೀದಿಸಿ, ಅದರಿಂದ ನಿಮಗೆ ಸಿಗುತ್ತದೆ ನೆಮ್ಮದಿ ಮತ್ತು ಸುರಕ್ಷತೆ. ಮಲಬಾರ್ ಗೋಲ್ಡನ್ ಡೈಮಂಡ್. ಬ್ರೇಕ್ನ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಬೀದರ್ ಜಿಲ್ಲೆಯಲ್ಲಿ ಹಬ್ಬಕ್ಕೆ ತನ್ನದೇ ಆದ ವೈಶಿಷ್ಟ್ಯವಿದ್ದು ಎಲ್ಲಾ ವರ್ಗದ ಜನರು ಬಣ್ಣವಾಡುವ ಮೂಲಕವಾಗಿ ಭಾವೈಕ್ಯವನ್ನ ಸಾರುತ್ತಾರೆ. ನಗರದ ಹಳೆ ಆದರ್ಶ ಕಾಲೋನಿಯಲ್ಲಿ ಮೇಲಿನಿಂದ ಚಿಮುಕುವ ನೀರಿನಲ್ಲಿ ಬಣ್ಣದೋಕುಳಿಯನ್ನು ಆಡಿದರು. ಡಿಜೆ ನಾದಕ್ಕೆ ಸಣ್ಣವರಿಂದ ದೊಡ್ಡವರವರೆಗೂ ಕುಣಿದು ಕುಪ್ಪಳಿಸಿ ಹಬ್ಬದ ಸಂಭ್ರಮಾಚರಣೆಯನ್ನು ಮಾಡಿದ್ರು. ಅದರಂತೆ ಗುರುದ್ವಾರದ ಬಳಿ ಸಿಖ್ ಸಮಾಜದ ಮುಖಂಡರಿಂದ ಬಣ್ಣದೋಕುಳಿಯನ್ನು ಆಡುತ್ತಾ ಡಿಜೆ ನಾದಕ್ಕೆ ಕುಣಿದು ಕುಪ್ಪಳಿಸಿ ಹಬ್ಬದ ಸಂಭ್ರಮಾಚರಣೆಯನ್ನು ಮಾಡಿದ್ರು. डीजे DJWally.com. ಹೋಳಿ ಹುಣ್ಣಿಮೆಯ ನಿಮಿತ್ತವಾಗಿ ಜಿಲ್ಲೆಯಾದ್ಯಂತ ಕಟ್ಟಿಗೆ ಕುಳ್ಳನ್ನ ಒಂದೆಡೆ ಜೋಡಿಸಿ ನಗರದ ಕೆಬಿ ಹತ್ತಿರದ ಹನುಮಾನ ಮಂದಿರದ ಬಳಿ ಹಿಂದೂ ಯುವ ಸೇನೆ ವತಿಯಿಂದ ಹೋಳಿ ದಹನವನ್ನ ಮಾಡಲಾಯಿತು. ಪುರುಷರೆಲ್ಲರೂ ದಹನಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಅದರಂತೆ ಶಹಗಂಜ್ನ ಯುವ ಕ್ರಾಂತಿ ಗಣೇಶ್ ಹತ್ತಿರದ ಬಡಾವಣೆ ಜನರಿಂದ ಕಾಮದಹನವನ್ನ ಮಾಡಿ ಹಬ್ಬದ ಆಚರಣೆಯನ್ನು ಮಾಡಿದರು. ಕೆಲವರಂತೂ ರಾತ್ರಿಯೇ ಬಣ್ಣವನ್ನ ಪರಸ್ಪರ ಹಚ್ಚಿಕೊಂಡು ಹಬ್ಬದ ಸಂಭ್ರಮಾಚರಣೆಯನ್ನು ಮಾಡಿದರು. ಪೇಪರ್ ಬರ್ತೀನಿ
ಎಲ್ಲ ಬೀದರ್ ಜನತೆಗೆ ಹೋಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ, ಹೋಳಿಯ ವಿಶೇಷತೆ ಹೇಳಬೇಕಾದ್ರೆ ಇವತ್ತಿನ ದಿವಸ ವಿಜಯ ಸಂಕೇತ. ಕೆಟ್ಟ ವಿಚಾರಗಳನ್ನು ಸುಟ್ಟಿ ಹಾಕಿ ಒಳ್ಳೆಯ ವಿಚಾರಗಳು ಅಳಿಸ್ಕೊಳ್ಳುವಂಥರಿಗೆ ಇದು ಹೋಳಿಯ ಒಂದು ಸಂಕೇತ. ಅದ್ರ ಜೊತೆಯಲ್ಲಿ ನಮ್ಮ ಇರುವಂಥ ಎಲ್ಲ ಯುವಕರು, ಇವತ್ತು ಹಿರಿಯರು, ಬೀದರ್ ಜಿಲ್ಲೆಯ ಎಲ್ಲ ಜನತೆಗೆ ಒಳ್ಳೆಯದಾಗಬೇಕು. ಕೆಟ್ಟದವರಂಥ ಅವರು ಇದಂಥ ಸಮಸ್ಯೆಗಳಿರ್ಬೋದು, ಯಾವುದೇ ಥರ ಅವರೊಂದು ತೊಂದರೆ ಮುಗಿಸ್ತಾ ಇದ್ರೋ ಅವರಿಗೆಲ್ಲರಿಗೂ ಕೂಡ ಇವತ್ತಿಗೆ ಇಲ್ಲಿಗೆ ಸುಟ್ಟು ಹೋಗಬೇಕು. ಮುಂದಿನ ದಿನದಲ್ಲಿ ನಾಳೆಯಿಂದ ಅವ್ರಿಗೆ ಒಳ್ಳೊಳ್ಳೆಯದೇನಂದ್ರೆ ಅವರು ಆರೋಗ್ಯದಲ್ಲಾಗಲಿ, ಅವರ ಉದ್ಯೋಗದಲ್ಲಾಗಲಿ ಎಲ್ಲ ಯಶಸ್ಸನ್ನು ಕಾಣಬೇಕು ಅವರು. ಇದೇ ಇಲ್ಲಿ ಹೇಳುತ್ತಾ, ಈ ಹೋಳಿ ಹುಣ್ಣಿಮೆ ಅಂದ್ರೆ ಬಂದಂಥ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಬೀದರ್ ಜಿಲ್ಲೆಗೆ ಒಳ್ಳೆಯದಾಗಲಿ, ಕರ್ನಾಟಕಕ್ಕೆ ಒಳ್ಳೆಯದಾಗಲಿ, ಈ ದೇಶಕ್ಕೆ ಒಳ್ಳೆಯದಾಗಲಿ ಅಂಥೇಳಿ ಈ ಹೋಳಿ ಹುಣ್ಣಿಮೆ ಪ್ರಯುಕ್ತ ಬೀದರ್ ನಗರದ ಎಲ್ಲ ಯುವ ಜನತೆಗೆ ಹಾಗೂ ಈ ಹೋಳಿ ಆಚರಣೆ ಮಾಡ್ತಕ್ಕಂಥ ಎಲ್ಲ ಆತ್ಮೀಯ ಮಿತ್ರರು, ಇಲ್ಲಿ ಈ ಒಂದು ಬಡಾವಣೆಯ ಎಲ್ಲ ನಾಗರಿಕರಿಗೆ ಹಾಗೂ ಎಲ್ಲ ಯುವ ಜನತೆಗೆ ಹೋಳಿ ಹುಣ್ಣಿಮೆ ಪ್ರಯುಕ್ತ ಶುಭವನ್ನು ನಾನು ಕೋರ್ತಾ ಇದ್ದೀನಿ. ಎಲ್ಲರೂ ಈ ಹೋಳಿ ಹುಣ್ಣಿಮೆ ಭಾಳಷ್ಟು ಶಾಂತ ರೀತಿಯಿಂದ, ಸಮೃದ್ಧಿಯಿಂದ, ಒಂದು ಆತ್ಮೀಯದಿಂದ ಎಲ್ಲರೂ ಆಚರಿಸೋಣ. ನಾಳಿನ ದಿವಸ ಕೂಡ ಬಣ್ಣದ ಕಾರ್ಯಕ್ರಮ ಕೂಡ ಎಲ್ಲ ನೆಮ್ಮದಿಯಿಂದ ಬಹಳ ಪ್ರೀತಿ ಉತ್ಸವದಿಂದ ಆಚರಿಸೋಣ, ಯಾವುದು ಗಲಾಟೆ ಮಾಡಲಾರ್ದಂಗೆ. ಮತ್ತೊಂದು ಸಲ ಎಲ್ಲರಿಗೂ ಈ ಹೋಳಿ ಹುಣ್ಣಿಮೆ ಶುಭಾಶಯಗಳು. ಎಲ್ಲರಿಗೂ ಶುಭವನ್ನಾಗಲಿ, ದೇವರು ಎಲ್ಲರ ಮೇಲೆ ಆಶೀರ್ವದಿಸಲಿ ಅಂತ ಹೇಳ್ತಾ ಮತ್ತೊಂದು ಸಲ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಹೇಳಿ, ಈ ಸಂದರ್ಭಕ್ಕೆ ತಾವೆಲ್ಲರೂ ಬಂದು ಈ ಹೋಳಿ ಆಚರಣೆಯನ್ನು ಯಶಸ್ವಿಯಾಗಿ ಜರುಗಿಸಿದ್ರಿ, ಅದಕ್ಕೆ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಹೋಳಿ ಹಬ್ಬದ ನಿಮಿತ್ತವಾಗಿ ನಗರದ ಮೋಹನ್ ಮಾರ್ಕೆಟ್ ಬಳಿ ನಿಲುಕಲಾರದಷ್ಟು ಎತ್ತರದಲ್ಲಿರುವ ದಹಿ ಹಂಡಿಯನ್ನ ಒಬ್ಬರ ಮೇಲೊಬ್ಬರು ಏರಿ ಜಿಗಿದು ಮೊಸರಿನ ದಹಿ ಹಂಡಿಯನ್ನ ಒಡೆದು ಹಬ್ಬದ ಸಂಭ್ರಮಾಚರಣೆಯನ್ನ ಮಾಡಿದ್ರು. ಡಿಜೆ ನಾದಕ್ಕೆ ಒಂದೆಡೆ ಕುಣಿಯುತ್ತಿದ್ದರೆ ಇನ್ನೊಂದೆಡೆ ಹಬ್ಬದ ಪ್ರತೀಕ ಸಂಪ್ರದಾಯವಾಗಿರುವ ದಹಿ ಹಂಡಿಯನ್ನ ಒಡೆಯುವಲ್ಲಿ ರಂಗಿನೋಕುಳಿಯನ್ನ ಆಡುವಲ್ಲಿ ಜನರು ವ್ಯಸ್ತರಾಗಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸದ ಭಗವಂತ ಖೂಬಾ ಅವರ ನಿವಾಸದ ಹೊರಾಂಗಣದಲ್ಲಿ ರಂಗಿನೋಕುಳಿ ವಾತಾವರಣ, ಬಣ್ಣ ಹಚ್ಚಿ ಸಂಭ್ರಮಿಸಿ ಶುಭ ಹಾರೈಸಿದ ಸಂಸದ ಭಗವಂತ ಖೂಬಾ. ಬಂಜಾರ ಭವನದ ಬಳಿ ಬಂಜಾರ ಸಮಾಜದವರಿಂದ ಹೋಳಿ ಹಬ್ಬದ ನಿಮಿತ್ತವಾಗಿ ಕಾಮದಹನ ಕಾರ್ಯಕ್ರಮ. ಸಾಯಿಬಾಬಾ ಮಂದಿರ ಬಳಿ ಹೋಳಿ ಹಬ್ಬದ ನಿಮಿತ್ತವಾಗಿ ದಹಿ ಹಂಡಿ ಒಡೆದು ಡಿಜೆ ನಾದಕ್ಕೆ ಕುಣಿದು ಕುಪ್ಪಳಿಸಿದ ಮಹಿಳೆಯರು. ಹೌಸಿಂಗ್ ಬೋರ್ಡ್ ಬಳಿ ಹೋಳಿ ಹಬ್ಬದ ನಿಮಿತ್ತವಾಗಿ ಬೊಬ್ಬೆ ಹೊಡೆದು ರಂಗಿನೋಕುಳಿ ಆಟವಾಡಿ ಕುಣಿದು ಕಪ್ಪಳಿಸಿದ ನಿವಾಸಿಗರು. ಹಳೆ ಆದರ್ಶ ಕಾಲೋನಿ ಹಾಗೂ ಗುರುದ್ವಾರ ಬಳಿ ಹೋಳಿ ಹಬ್ಬದ ನಿಮಿತ್ತವಾಗಿ ರಂಗನೋಕುಳಿಯಲ್ಲಿ ಕುಣಿದು ಕುಪ್ಪಳಿಸಿದ ಯುವಕರು ಹಾಗೂ ಸಿಖ್ ಸಮಾಜದವರು.
ಹೋಳಿ ಹಬ್ಬದ ನಿಮಿತ್ತವಾಗಿ ಕೆಬಿ ರಸ್ತೆ ಹತ್ತಿರದ ಶ್ರೀರಾಮ ಸೇನೆ ವತಿಯಿಂದ ಹೋಳಿ ದಹನ ಕ್ರಾಂತಿ ಗಣೇಶ ಮಂದಿರದ ಬಳಿ ಕಾಮದಹನ ಮಾಡಿದ ನಿವಾಸಿಗರು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಸುಷ್ಮಿತಾ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.